ಇಂಗ್ಲೆಂಡ್ ವಿರುದ್ಧ ರನ್ ಗಳಿಸುವುದಕ್ಕೆ ಭಾರತ ಹೆಣಗಾಡ್ತಾ ಇದೆ. ಇಂಗ್ಲೆಂಡ್ ವೇಗಿಗಳ ಆರ್ಭಟಕ್ಕೆ ಭಾರತ ತತ್ತರಿಸಿ ಹೋಗ್ತಾ ಇದೆ. ಇಂಗ್ಲೆಂಡ್ ವಿರುದ್ಧ ರನ್ ಗಳಿಸುವುದಕ್ಕೆ ಹೆಣಗಾಡ್ತಿದೆ ಭಾರತ. ಇಂಗ್ಲೆಂಡ್ ವೇಗಿಗಳ ಆರ್ಭಟಕ್ಕೆ ಭಾರತ ತತ್ತರಿಸಿ ಹೋಗ್ತಾ ಇದೆ. ಕೆಎಲ್ ರಾಹುಲ್, ಕರುಣ್ ನಾಯರ್ ವಿಫಲರಾಗ್ತಾ ಇದ್ದಾರೆ. ತಂಡಕ್ಕೆ ಮತ್ತೊಮ್ಮೆ ಆಸರೆ ಆಗ್ತಾ ಇದ್ದಾರೆ ಕ್ಯಾಪ್ಟನ್. ಜೈಸ್ವಾಲ್ ಜೊತೆ ಸೇರಿ ಸೆಂಚುರಿ ಸಿಡಿಸಿದ ಶುಭ್ಮನ್ ಗಿಲ್. ಮೊದಲ ದಿನ 310 ರನ್ ಕಲೆ ಹಾಕಲಷ್ಟೇ ಶಕ್ತವಾಗಿರುವುದು ಭಾರತ. ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ನಲ್ಲಿ ಮತ್ತೆ ನಾಯಕ ಶುಭ್ಮನ್ ಗಿಲ್ಗೆ ಮಿಂಚು ಹರಿಸಿದ್ದಾರೆ. ಬರ್ಮಿಂಗ್ ಹ್ಯಾಮ್ ಅಂಗಳದಲ್ಲಿ ಶತಕ ಸಾಧನೆ ಮಾಡಿರುವ ಟೀಮ್ ಇಂಡಿಯಾ ಕ್ಯಾಪ್ಟನ್ ಕುಸಿದ ಭಾರತಕ್ಕೆ ಆಸರೆಯಾಗಿದ್ದಾರೆ. ಇಂಗ್ಲೆಂಡ್ ವೇಗಿಗಳ ಮುಂದೆ ರನ್ ಗಳಿಸುವುದಕ್ಕೆ ತಡವರಿಸಿದ ಆರಂಭಿಕ ಕೆಎಲ್ ರಾಹುಲ್ 26 ಎಸೆತಗಳನ್ನು ಎದುರಿಸಿ ಕೇವಲ 2 ರನ್ ಕಲೆ ಹಾಕಿ ಪೆವಿಲಿಯನ್ಗೆ ಮರಳಿದ್ರು. ನಂತರ ಕಣಕ್ಕಿಳಿದ ಮತ್ತೋರ್ವ ಕನ್ನಡಿಗ ಕರುಣ್ ನಾಯರ್ ಆರಂಭಿಕ ಯಶಸ್ವಿ ಕಲೆ ಹಾಕಿ ಜೈಸ್ವಾಲ್ ಜೊತೆ 80 ರನ್ಗಳ ಜೊತೆಯಾಟ ಪ್ರದರ್ಶನ ಮಾಡಿದ್ರು. ಅಷ್ಟೇ ಅಲ್ಲ, 31 ರನ್ ಕಲೆ ಹಾಕ್ತಾ ಇದ್ದಂತೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಇನ್ನೊಂದು ಕಡೆ ಗಿಲ್ ಜೊತೆಗೂಡಿದ ಜೈಸ್ವಾಲ್ ಶತಕದಂಚಿನಲ್ಲಿ ಎಡವೋ ಮೂಲಕ 83 ರನ್ಗಳಿಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಉಳಿದಂತೆ ರಿಷಬ್ ಪಂತ್ ಹಾಗೆ ನಿತೀಶ್ ರೆಡ್ಡಿ ಕ್ರೀಸ್ನಲ್ಲಿ ನಿಲ್ಲೋದಕ್ಕೆ ಪರದಾಡಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಇನ್ನು ದಿನದಾಟದ ಅಂತ್ಯಕ್ಕೆ ಗಿಲ್ ಜೊತೆ ಕಣಕ್ಕಿಳಿಯುವ ರವೀಂದ್ರ ಜಡೇಜಾ ಇಂದು ಆಟವನ್ನ ಮುಂದುವರಿಸುತ್ತಾರೆ. ಭಾರತ ಮೊದಲ ದಿನದ ಅಂತ್ಯಕ್ಕೆ 5 ವಿಕೆಟ್ ನಷ್ಟಕ್ಕೆ 310 ರನ್ ಅನ್ನು ಕಲೆ ಹಾಕಿದೆ.